Draw a quadrilateral whose diagonals have equal lengths of 8 cm that bisect each other and intersect at an angle of 30 degree. First question 30 degree ಮಾಡೋಣ. ಏನು quadrilateral ಡ್ರಾ ಮಾಡಬೇಕಾಗಿದೆ. whose diagonals have equal length. ಯಾವ ಒಂದು quadrilateralನ ಡಯಾಗ್ನಲ್ ಈಕ್ವಲ್ ಲೆಂತ್ ಇರ್ತಾ ಇದೆ ನಮಗೆ ಗೊತ್ತಿದೆ, ದಟ್ ಈಸ್ ಅ ರೆಕ್ಟ್ಯಾಂಗಲ್. ಹೌದಾ? ಅಂದರೆ ನಾವೀಗ ಡ್ರಾ ಮಾಡಬೇಕಾಗಿರೋದು ಒಂದು ರೆಕ್ಟ್ಯಾಂಗಲ್. ಅದಕ್ಕೇನು ಮಾಡೋಣ, ಡಯಾಗ್ನಲ್ಸನ್ನು ಡ್ರಾ ಮಾಡಬೇಕು. ಡಯಾಗ್ನಲ್ಸ್ ಎರಡು ಈಕ್ವಲ್ ಲೆಂತ್ ಇರಬೇಕು. ದೇ ಆರ್ ಬೈಸೆಕ್ಟ್ ಈಚ್ ಅದರ್. ಬೈಸೆಕ್ಟ್ ಅಂದರೆ ಹಾಫಲ್ಲಿ, ಎಕ್ಸಾಕ್ಟ್ ಹಾಫಲ್ಲಿ ಏನಾಗ್ತಾ ಇದೆ, ಬೈಸೆಕ್ಟ್ ಆಗ್ತಾ ಇದೆ. ಈಗ ನಾನು ಒಂದು 8 ಸೆಂಟಿಮೀಟರ್ ಡಯಾಗ್ನಲನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಹೌದಾ? ಈಗ ಇಲ್ಲಿ ಪಾಯಿಂಟಿಂದ 8 ಸೆಂಟಿಮೀಟರ್ ಬೈಸೆಕ್ಟ್ ಆಯಿತು ಅಂತಂದರೆ ಎಲ್ಲಿ ಬೈಸೆಕ್ಟ್ ಆಗ್ತಾ ಇದೆ? ಬೈಸೆಕ್ಟ್ ಅಂದರೆ ಎಕ್ಸಾಕ್ಟ್ ಮಿಡ್ ಪಾಯಿಂಟಲ್ಲಿ ಅದು ಜಾಯಿನ್ ಆಗ್ತಾ ಇದೆ. ಈ ಮಿಡ್ ಪಾಯಿಂಟ್ ಏನು ಹಾಕ್ಕೊಂಡಿದ್ದೀನಿ, ಈ ಮಿಡ್ ಪಾಯಿಂಟ್ ಮೇಲೆ ನಮಗೆ 30 ಡಿಗ್ರಿನಲ್ಲಿ ಅದು ಬೈಸೆಕ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವುದು? ಇನ್ನೊಂದು ಡಯಾಗ್ನಲ್. ಹಾಗಾಗಿ 30 ಡಿಗ್ರಿಯನ್ನು ಮೆಜರ್ ಮಾಡೋಣ. ಈ ಕಡೆಯಿಂದನೂ ಮೆಜರ್ ಮಾಡ್ಬೋದು ಅಥವಾ ಈ ಕಡೆಯಿಂದನೂ ಮೆಜರ್ ಮಾಡ್ಬೋದು. 10, 20, 30 ಡಿಗ್ರಿ. ಹೌದಾ? 30 ಡಿಗ್ರಿ ಮೆಜರ್. ಸೊ ಈಗ ಇದು ಈ ಮಿಡ್ ಪಾಯಿಂಟಿಂದ ಪಾಸ್ ಆಗಬೇಕಲ್ಲ. ಸರಿ, ಆದರೆ ಈ ಡ್ರಾ ಮಾಡಿರೋ ಲೈನು 8 ಸೆಂಟಿಮೀಟ್ರ್ ಇಲ್ಲ ಅಂತಂದರೆ ಮಿಡ್ ಪಾಯಿಂಟಿಂದ ಈ ಕಡೆ ಎಷ್ಟಿರಬೇಕು? ಎಕ್ಸಾಕ್ಟ್ ಈಕ್ವಲ್ ಇರಬೇಕಾದ್ರೆ ಮಿಡ್ ಪಾಯಿಂಟಿಂದ ಈ ಕಡೆನೂ 4 ಸೆಂಟಿಮೀಟರ್ ಇರಬೇಕು, ಈ ಕಡೆ 4 ಸೆಂಟಿಮೀಟರ್ ಇರಬೇಕು. ಹಾಗಾಗಿ ನಾನು ಈ ಒಂದು ಕಂಪಾಸಲ್ಲಿ 4 ಸೆಂಟಿಮೀಟರ್ ಮೆಜರ್ಮೆಂಟನ್ನು ತಗೊಂಡು ಮಿಡ್ ಪಾಯಿಂಟಿಂದ ಆ 4 ಸೆಂಟಿಮೀಟ್ರ್ ಎಲ್ಲಾಗುತ್ತೆ ಅಂಥೇಳಿ ಮಾರ್ಕ್ ಮಾಡಿಕೊಂಡು ಒಂದು ಆರ್ಕನ್ನು ಹಾಕ್ಕೋತೀನಿ. ಹೌದಾ? ಇಲ್ಲಿ ಆಗುತ್ತೆ. ಅದೇ ರೀತಿ ಈ ಕಡೆ ಮಿಡ್ ಪಾಯಿಂಟಿಂದ 4 ಸೆಂಟಿಮೀಟ್ರ್ ಎಲ್ಲಾಗುತ್ತೆ, ಇಲ್ಲೊಂದು ಆರ್ಕ್ ಹಾಕ್ಕೋತೀನಿ. ಹೌದಾ? ಅಂದರೆ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ಪಾಯಿಂಟ್, ಇವೆರಡನ್ನು ಜಾಯಿನ್ ಮಾಡಬೇಕು. ಇವೆರಡನ್ನು ಜಾಯಿನ್ ಮಾಡಬೇಕು ಅಂದರೆ ನಮಗೆ ಇದು ಇವೆರಡು ಬಂದಿರೋದೀಗ ಡಯಾಗ್ನಲ್ ಆಗ್ತಾ ಇದೆ. ಹೌದಾ? ಜಾಯಿನ್ ಮಾಡೋಣ. ಇದು ನಿಮಗೆ ಬೇಕಾಗಿರ್ತಕ್ಕಂಥ ರೆಕ್ಟ್ಯಾಂಗಲ್. ಹೌದಾ? ಈ ಡಯಾಗ್ನಲ್ ಎಷ್ಟಿರ್ತಾ ಇದೆ? ಡಯಾಗ್ನಲ್ 4 ಸೆಂಟಿಮೀಟರ್ ಪ್ಲಸ್ 4 ಅಂದರೆ 8 ಸೆಂಟಿಮೀಟರ್. ಈ ಕಡೆಯೂ 4 ಸೆಂಟಿಮೀಟರ್ ಪ್ಲಸ್ 4 ಸೆಂಟಿಮೀಟರ್. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ 30 ಡಿಗ್ರಿ ಆ್ಯಂಗಲ್ ಸಿಗ್ತಾ ಇದೆ. ಸರಿನಾ? ಕಾಪಿ ಮಾಡ್ಕೊಳ್ಳಿ.